ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಮಸ್ತ ಈ ನ್ಯೂಸ್ ಟಿವಿಯ ವೀಕ್ಷಕರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಇಸ್ಲಾಂ ಧರ್ಮೀಯರ ಪವಿತ್ರ ಹಬ್ಬ ರಂಜಾನ್ ಹಬ್ಬ ಶ್ರದ್ಧಾ ಭಕ್ತಿಯಿಂದ ಆಚರಣೆ. ಈದ್ಗಾ ಮೈದಾನ ಮತ್ತು ಖಬ್ರಸ್ಥಾನಕ್ಕೆ ಜಮೀನು ಮಂಜೂರು ಮಾಡೋದಾಗಿ ಶಾಸಕ ಪ್ರದೀಪ್ ಈಶ್ವರ್ ಭರವಸೆ. ಡಿಕೆ ಶಿವಕುಮಾರ್ ಒಕ್ಕಲಿಗ ನಾಯಕರಲ್ಲ, ಕುಕ್ಕರ್ ಬಾಂಬ್ ಹಾಕಿದವರನ್ನ ಬ್ರದರ್ ಎಂದವರು ಒಕ್ಕಲಿಗ ನಾಯಕರಾಗಲು ಹೇಗೆ ಸಾಧ್ಯ? ಆರ್ ಅಶೋಕ್ ವ್ಯಂಗ್ಯ. ಪಕ್ಷ ಚಟುವಟಿಕೆಯಿಂದ ತಟಸ್ಥಗೊಂಡಿದ್ದ ವಿನಯ್ ಶಾಮ್ ಬೆಂಬಲ ಪಡೆಯಲು ಇಂದು ವಿನಯ್ ಶಾಮ್ ಮನೆಗೆ ದಿಢೀರ್ ಭೇಟಿ ಕೊಟ್ಟ ರಕ್ಷಾರಾಮಯ್ಯ. ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಮುಂದುವರೆದ ಬಣ್ಣ ರಾಜಕೀಯ. ರಾಜೀವ್ ಗೌಡ ಹಾಗೂ ಪುಟ್ಟು ಆಂಜಿನಪ್ಪ ಬಣ್ಣ ಒಗ್ಗೂಡಿಸುವಿಕೆ ಯತ್ನ ವಿಫಲ. ಹೈಕಮಾಂಡ್ಗೂ ಜಗ್ಗದ ರಾಜೀವ್ ಗೌಡ. ಮತದಾರರಿಂದ ಉತ್ತಮ ಸ್ಪಂದನೆ. ಚುನಾವಣೆ ಮುಗಿದ ಮೇಲೂ ಜನರೊಂದಿಗಿರುತ್ತೇನೆ. ಮನೆ ಮನೆ ಪ್ರಚಾರದ ವೇಳೆ ಡಾಕ್ಟರ್ ಪ್ರೀತಿ ಸುಧಾಕರ್ ಹೇಳಿಕೆ. ವಾರ್ತೆಗಳ ವಿವರ. ಇಸ್ಲಾಂ ಧರ್ಮೀಯರ ಪವಿತ್ರ ಹಬ್ಬ ರಂಜಾನ್ ಅನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಶಾಸಕ ಪ್ರದೀಪ್ ಈಶ್ವರ್, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಹಾಜರಾಗಿ ಮುಸ್ಲಿಂ ಸಮುದಾಯಕ್ಕೆ ಶುಭಾಶಯ ಕೋರಿದ್ರು. ಈ ವೇಳೆ ಈದ್ಗಾ ಮೈದಾನ ಮತ್ತು ಕಬ್ರಸ್ಥಾನಕ್ಕೆ ಜಮೀನು ಮಂಜೂರು ಮಾಡಿಸುವುದು ಹಾಗೂ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಸಹಕಾರ ನೀಡುವುದಾಗಿ ಪ್ರದೀಪ್ ಈಶ್ವರ್ ಭರವಸೆ ನೀಡಿದ್ದಾರೆ. ಇಸ್ಲಾಂ ಧರ್ಮೀಯರಿಗೆ ಪವಿತ್ರ ಹಬ್ಬ ರಂಜಾನ್ ಅಂಗವಾಗಿ ಮುಸ್ಲಿಮರು ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ವಿಶ್ವದಲ್ಲಿರುವ ಎಲ್ಲ ಬಡವರಿಗೂ ಊಟ ವಸತಿ ಸಿಗಲಿ, ಸ್ಥಿತಿವಂತರು ಬಡವರಿಗೆ ಸಹಾಯ ಮಾಡಿರಿ, ಶಾಂತಿ ಸೌಹಾರ್ದತೆಯನ್ನ ಕಾಪಾಡಿ ಎಂದು ಮೌಲ್ವಿ ಸಂದೇಶ ರವಾನಿಸಿದರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಪಾಲ್ಗೊಂಡಿದ್ದರು. ಸಾಮೂಹಿಕ ಪ್ರಾರ್ಥನೆ ಮುಗಿದ ನಂತರ ಮುಸ್ಲಿಮರನ್ನ ಉದ್ದೇಶಿಸಿ ಮಾತನಾಡಿದ ಪ್ರದೀಪ್ ಈಶ್ವರ್, ಮುಸ್ಲಿಮರ ಜನಸಂಖ್ಯೆಗನುಗುಣವಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲು ಸ್ಥಳಾವಕಾಶದ ಕೊರತೆ ಇದೆ. ಸಮಾಧಿಗಳಿಗೆ ಜಮೀನಿನ ಸಮಸ್ಯೆ ಇದೆ ಎಂದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಚಿವ ಜಮೀರ್ ಅಹಮದ್, ಎಂಎಲ್ಸಿ ನಜೀರ್ ಅಹಮದ್ ಬಳಿ ಮಾತನಾಡಿ ಸೂಕ್ತ ಜಾಗವನ್ನ ಕೊಡಿಸುವ ಪ್ರಯತ್ನ ಮಾಡ್ತೇನೆ. ಜೊತೆಗೆ ನಿಮ್ಮ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಸಹಕಾರ ನೀಡುವುದು ನನ್ನ ಕರ್ತವ್ಯ ಎಂದರು. ಆದಷ್ಟು ಬೇಗ ಈದ್ಗಾಗೆ ಜಾಗವನ್ನ ಮಂಜೂರು ಮಾಡಿಸಿಕೊಳ್ಳೋ ಭರವಸೆ, ಮತ್ತೆ ಅಷ್ಟೇ ಅಲ್ಲ, ಮತ್ತೆ ಸ್ಮಶಾನಕ್ಕೂ ಜಾಗವನ್ನು ಈಗಾಗಲೇ ಡಿಸಿಗೆ ನಿರ್ದೇಶನ ಕೊಟ್ಟಿದ್ದೀವಿ ಗುರುಸಕ್ಕೆ, ಅದು ನಡೀತಿದೆ. ನಂತರ ನಮ್ಮ ನಗರದ ಮೈನಾರಿಟೀಸ್ ಜಾಸ್ತಿ ಇರತಕ್ಕಂಥ 3 ವಾರ್ಡ್ಗೆ ಮೊದಲ ಹಂತದಲ್ಲಿ ಈಗಾಗಲೇ 5 ಕೋಟಿ ರಿಲೀಸ್ ಆಗಿದೆ. ಎಲೆಕ್ಷನ್ ಮುಗಿದ 2 ದಿನಕ್ಕೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಮಂಚೇರಿಯ ಶಾದಿ ಮಾಡಲಿಕ್ಕೆ ಜಮೀರ್ ಅಹಮದ್ ಸಾಹೇಬರು 2 ಕೋಟಿಯನ್ನ ಕೊಟ್ಟಿದ್ದಾರೆ. ಈ ಸಮುದಾಯದ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ. ಈ ಸಮುದಾಯದ ಮಕ್ಕಳು IIT ಏಮ್ಸ್ ಹೋಗಬೇಕು, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಓದಬೇಕು. ಈ ಸಮುದಾಯದ ಮಕ್ಕಳು ಸ್ವಂತ ಕಂಪನಿಗಳು ಕಟ್ಟಬೇಕು ಅನ್ನೋದು ನನ್ನ ಆಸೆ. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ, 1 ತಿಂಗಳಿಂದ ಉಪವಾಸವಿದ್ದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಮುಸ್ಲಿಂ ಬಂಧುಗಳಿಗೆ ಶುಭವಾಗಲಿ. ಅಲ್ಲಾಹು ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸಿ ಸುಖ ಸಂತೋಷ ನೆಮ್ಮದಿಗಳನ್ನು ಕಲ್ಪಿಸಲಿ. ಮಳೆ ಬೆಳೆ ಚೆನ್ನಾಗಿ ಆಗಲಿ. ಮುಂಬರುವ ದಿನಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದೇ ಇರಲಿ. ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿ ಎಂದು ಕರೆ ನೀಡಿದರು. ಒಂದು ತಿಂಗಳ ಕಾಲ ಉಪವಾಸವನ್ನು ಮಾಡಿ ಕೊನೆಯ ದಿನ ಆಚರಿಸಿ ಅಲ್ಲನ ಕೃಪೆಗೆ ಇದೆಲ್ಲ ಪಾತ್ರರಾಗ್ತಾ ಇದ್ರೆ ನಿಮ್ಮೆಲ್ಲರಿಗೂ ದಯಾಮಯನಾದ ಅಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಈದ್ ಮುಬಾರಕ್ ಹೇಳ್ತೇನೆ. ಅಲ್ಲನ ಕೃಪೆಯಿಂದ ಈ ಬಾರಿ ದೇಶದಲ್ಲಿ ಸುತ್ತಮ ಮಳೆಯಾಗಿ ಒಳ್ಳೆ ಬೆಳೆ ಎಲ್ಲರೂ ಸಂತೋಷವಾಗಿ ಇರುವಂಥ ಸಂತೋಷವನ್ನು ಕರುಣಿಸುವಂಥ ಅಲ್ಲವನ್ನು ಬೇಡ್ತಾ ಇವೆಲ್ಲ ಅಲ್ಲನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ತಮಗೆಲ್ಲ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯ ತಿಳಿಸ್ತೇನೆ. ಈದ್ ಮುಬಾರಕ್. ನಮಸ್ತೆ.
ಈ ವೇಳೆ ನಗರಸಭಾ ಸದಸ್ಯ ಎಸ್ಎಂ ರಫೀಕ್, ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಬಿಎಸ್ ರಫೀವುಲ್ಲಾ, ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಇಂತಿಯಾಜ್, ಮುಖಂಡ ಸಮೀವುಲ್ಲಾ, ಕೆಎಂ ಮುನೇಗೌಡ, ಕೆಸಿ ರಾಜಕಾಂತ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರಲ್ಲ, ಏಕೆಂದರೆ ಅವರು ಕುಕ್ಕರ್ ಬಾಂಬ್ ಹಾಕಿದ ಮುಸ್ಲಿಂ ನಾಯಕನನ್ನು ನನ್ನ ಬ್ರದರ್ ಎಂದವರು ಒಕ್ಕಲಿಗ ನಾಯಕರಾಗಲು ಸಾಧ್ಯವಿಲ್ಲ ಎಂದು ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕಿಸಿದರು. ಡಿಕೆ ಶಿವಕುಮಾರ್ ಏನು ಒಕ್ಕಲಿಗ ಲೀಡರ್ ಏನಲ್ಲ, ಕುಕ್ಕರ್ ಬಾಂಬ್ ಹಾಕ್ದನು ಯಾರು ಮುಸ್ಲಿಂ ಭಯೋತ್ಪಾದಕ, ಅವನ್ನ ನಾವು ಬ್ರದರ್ ಅಂದ್ಬಿಟ್ರು. ಅವ್ರನ್ನ ಬ್ರದರ್ ಅಂದ್ಮೇಲೆ ಇವ್ರಿಗೆ ಹೆಂಗೆ ಕೇಳಕ್ ಅಧಿಕಾರ ಇದೆ? ನಮ್ಮನ್ನೆಲ್ಲ ಹೆಂಗ್ ಬ್ರದರ್ ಅಂತಾರ? ಕೋಲಾರ ಹೊರವಲಯದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ, ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗರನ್ನ ತುಳಿಯಲಾಗಿದೆ. ಇದನ್ನು ಮಾಡಿಸಿದ್ದು ಸಿದ್ದರಾಮಯ್ಯ. ಈ ಮೂಲಕ ಒಕ್ಕಲಿಗರಿಗೆ ಇಷ್ಟು ಅನ್ಯಾಯ ಮಾಡಿದವರು ಒಕ್ಕಲಿಗರ ಮತ ಹೇಗೆ ಕೇಳ್ತೀರಾ ಎಂದು ಪ್ರಶ್ನಿಸಿದ ಅವರು, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಸವಾಲು ಹಾಕೋದ್ರಲ್ಲಿ ನಿಪುಣರು. ಅನುದಾನ ಕಡಿಮೆ ಆಗಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಬಹುದಿತ್ತು, ಯಾಕೆ ಯಾರು ಕೇಳಿಲ್ಲ? ಕಾಂಗ್ರೆಸ್ನವರು ಪ್ರಶ್ನೆ ಮಾಡಬೇಕಾದ ಸ್ಥಳದಲ್ಲಿ ಕೇಳಿದೆ, ರಾಜ್ಯದಲ್ಲಿ ಭಜನೆ ಮಾಡ್ತಿದ್ರ ಎಂದು ವ್ಯಂಗ್ಯವಾಡಿದ್ರು. ನೋಡಿ, ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಏನ್ ದುರಾಡಳಿತ ಮಾಡಿದೆ, ಜಾತಿ ಗಣತಿ ಹೆಸರಲ್ಲಿ ಒಕ್ಕಲಿಗರನ್ನ ಯಾವ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಅಂತ ಇಡೀ ರಾಜ್ಯದ ಒಕ್ಕಲಿಗರಿಗೆ ಗೊತ್ತಿದೆ. ಎಲ್ಲ ಪತ್ರಿಕೆಯಲ್ಲೂ ಬಂದ್ಬಿಟ್ಟಿದೆ, ಎಲ್ಲ ಚಾನಲ್ಲೂ ಹೇಳಿದ್ದೀರ. ಅದ್ಯಾವುದು ವರದಿ, ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಸ್ವತಃ ಸ್ವಾಮೀಜಿಯವರು ಹೇಳಿದ್ದಾರೆ. ಒಕ್ಕಲಿಗ ಮುಖಂಡರೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಯಾರು ಮಾಡಿಸಿರೋದು ಇದನ್ನ? ಸಿದ್ದರಾಮಯ್ಯನವರು ಮಾಡಿಸಿರೋದು, ಕಾಂಗ್ರೆಸ್ ಸರ್ಕಾರ ಮಾಡಿಸಿರೋದು. ಮತ್ತೆ ಓಟ್ ಹೆಂಗ್ ಕೇಳ್ತೀರಾ ನೀವು? ಅನ್ಯಾಯ ಮಾಡಿ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಎಲ್ಲಾ ಮಠಾಧೀಶರು ಹೇಳಿದ್ದಾರೆ. ಒಕ್ಕಲಿಗ ಎಲ್ಲಾ ಮಠಾಧೀಶರು ಹೇಳ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ನೀವು ಒಕ್ಕಲಿಗರಿಗೆ ಓಟ್ ಹೆಂಗ್ ಕೇಳ್ತೀರ? ಅದನ್ನ ನಾನಲ್ಲ ಹೇಳ್ತಾ ಇರೋದು, ಒಕ್ಕಲಿಗ ಸಮುದಾಯದವರು ಹೇಳ್ತಾ ಇದ್ದಾರೆ. ನಾನಲ್ಲ, ಒಕ್ಕಲಿಗ ಸಮುದಾಯದವರು ಹೇಳ್ತಾ ಇದ್ದಾರೆ. ನಮ್ಗಿಷ್ಟು ಅನ್ಯಾಯ ಮಾಡಿದ್ದೀರ ವರದಿಯಲ್ಲಿ, ನೀವ್ ಹೆಂಗ್ ನಮ್ಮನ್ನು ಮತ ಕೇಳ್ತೀರಿ ಅಂತ ಒಕ್ಕಲಿಗ ಸಮುದಾಯದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಕೊಟ್ಟಂತಹ ಯೋಜನೆಗಳಿಗಿಂತ 10 ಪಟ್ಟು ಹೆಚ್ಚು ಯೋಜನೆಗಳು ಕೊಡಲಾಗಿದೆ. ರಾಜ್ಯದಲ್ಲಿ ಗ್ಯಾರಂಟಿ ಬಂದ ಮೇಲೆ ರಾಜ್ಯದಲ್ಲಿ 1 ಕಿಲೋಮೀಟರ್ ರಸ್ತೆ ಆಗಿಲ್ಲ. ಬರಗಾಲದಲ್ಲಿ ಜನತೆ ನೋವು ಅನುಭವಿಸುತ್ತಿದ್ದರೂ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. ದೇಶದ ಸಂವಿಧಾನವನ್ನ ಭಗವದ್ಗೀತೆಯಷ್ಟೇ ಪವಿತ್ರವಾದದ್ದು ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ. ನೆಹರು ಕುಟುಂಬಗಳ ಸಮಾಧಿಗೆ 100 ಎಕರೆ ಜಮೀನು ಕೊಟ್ಟರು, ಆದರೆ ಅಂಬೇಡ್ಕರ್ ಸಮಾಧಿಗೆ ಜಾಗವನ್ನ ನೀಡದೆ ಅಪಮಾನ ಮಾಡಲಾಗಿದೆ ಎಂದರು. ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿತ್ತು, ದೇಶದ ಜಿಡಿಪಿ ನಾರ್ಮಲಿ ನಮ್ಮ ದೇಶದ ಜಿಡಿಪಿ ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಗುಜರಾತ್ ದೇಶದ ಜಿಡಿಪಿ ಏನಿರ್ತದೆ ಅದಕ್ಕಿಂತ ಮೇಲೆ ಇದ್ರಿ ನಾವು. ಅದಕ್ಕಿಂತ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಬಡ್ಜೆಟ್ ಈ ಆದ್ಮೇಲೆ ನಾವು ದೇಶದ ಜಿಡಿಪಿಗಿಂತ ನಾವು ಕೆಳಗಡೆ ಬಂದಿದ್ದೀವಿ. ಯಾಕೆ ಅಂದ್ರೆ ಸಾಲ ಜಾಸ್ತಿ ಆಗಿದೆ. ಸಂವಿಧಾನವನ್ನ ಭಗವದ್ಗೀತೆ ಅಂತ ಮೋದಿಯವರು ಹೇಳಿದ್ದಾರೆ, ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ನಾವು ಶಿರಸಾವಹಿಸಿ ಪಾಲನೆ ಮಾಡ್ತೀರಿ. ಆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ಭಗವದ್ಗೀತೆ ಯಾವ ರೀತಿ ನಾವು ಪೂಜೆ ಮಾಡ್ತೀರೋ ಅದಕ್ಕೆ ಅವಕಾಶ ಕೊಡ್ತೀರಿ ಅಂತ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ನಾವು ಚಾಂಪಿಯನ್ ಅಂತ ಹೇಳ್ತಿರೋದು, ದಲಿತರ ಚಾಂಪಿಯನ್ ಅಂತ. ಯಾಕೆ ಅಂಬೇಡ್ಕರ್ ಅವರ ಚುನಾವಣೆ ನಿಂತಾಗ ಮಹಾರಾಷ್ಟ್ರದಲ್ಲಿ ಸೋಲಿಸ್ತೀರಿ, ಇನಾನಿಮಸ್ ಆಗಿ ಎಲೆಕ್ಟ್ ಮಾಡಬೇಕಾಯ್ತು, ಯಾಕೆ ಅವ್ರ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ರಿ? ಅವರು ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿಭ್ರಮಣೆ ಹೊಂದಿದೆ. ಬುದ್ಧಿಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದೆ. ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗಿದ್ದೆ. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ. ಇರೋದು ರೆಕಾರ್ಡ್ ಎಲ್ಲ ಬಂದಿದೆ, ಆಡಿಯೋ ಎಲ್ಲ ಕಡೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಪತ್ರಿಕೆ, ಎಲ್ಲ ಚಾನಲ್ ಬಂದಿದೆ. ಈ ಸರ್ಕಾರನ ಬೀಳಿಸ್ಬೇಕು, ಬಹಳ ದಿನ ಇಟ್ಕೊಂಬಾರ್ದು ಅಂತ. ಮತ್ತೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಮಗನ್ನ ಸೋಲಿಸಿದ್ದು ನಾನೇ ಅಂತ ಹೇಳಿದಾರಲ್ಲ, ಇದಕ್ಕಿಂತ ಎಕ್ಸಾಂಪಲ್ ಇನ್ನೇನು ಬೇಕು?
ಸರ್ಕಾರ ಬೀಳಿಸಿದ್ದು ಕಾಂಗ್ರೆಸ್ ಅವರೇ ಅನ್ನೋದು ಸ್ವತಃ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ನನ್ನ ಕ್ಲರ್ಕ್ ರೀತಿ ನಡೆಸ್ಕೊಂಡು 14 ತಿಂಗಳು ನನ್ನನ್ನು ಗುಮಾಸ್ತನ್ ರೀತಿ ನಡೆಸ್ಕೊಂಡು ಅಂತ ಸಿದ್ದರಾಮಯ್ಯನವರೇ ಇವರು ಕುಮಾರಸ್ವಾಮಿಯವರೇ ಹೇಳಿದ್ದಾರೆ. ಇದಕ್ಕಿಂತ ಪ್ರೂಫ್ ಬೇಕಾ? ಈಗ ಒಕ್ಕಲಿಗ ಜನಾಂಗ ಆ ಮಠ ಏನಿದೆ ಎಲ್ಲ ಸಮುದಾಯವನ್ನು ಪ್ರೀತಿ ಮಾಡುವಂಥ ಮಠ ಅದು. ಎಲ್ಲ ಸಮುದಾಯನ ಪ್ರೀತಿ ಮಾಡೋ ಮಠ ಅದು. ಡಿ ಕೆ ಶಿವಕುಮಾರ್ ಏನು ಒಕ್ಕಲಿಗ ಲೀಡರ್ ಏನಲ್ಲ, ಒಕ್ಕಲಿಗ ಲೀಡರ್ ಏನಲ್ಲ ಅವರು. ಯಾಕಂದ್ರೆ ಇವರು ಯಾರೋ ಕುಕ್ಕರ್ ಬಾಂಬ್ ಹಾಕ್ದನು, ಯಾರೋ ಮುಸ್ಲಿಂ ಭಯೋತ್ಪಾದಕ, ಅವನ್ನ ನಾವು ಬ್ರದರ್ ಅಂದ್ಬಿಟ್ರು. ಅವ್ರನ್ನ ಬ್ರದರ್ ಅಂದಮೇಲೆ ಇವ್ರಿಗೆ ಹೆಂಗೆ ಕೇಳಕ್ ಅಧಿಕಾರ ಇದೆ? ಅವ್ರನ್ನ ಬ್ರದರ್ ಅಂತ ಅಂದಮೇಲೆ ನಮ್ಮನ್ನೆಲ್ಲ ಹೆಂಗ್ ಬ್ರದರ್ ಅಂತಾರ ಅವರು? ಕುಕ್ಕರ್ ಬಾಂಬ್ನ ಬ್ರದರ್ ಅಂತ ಹೇಳಿದ್ಮೇಲೆ ನಮ್ಮನ್ನ ಹೆಂಗ್ ಬ್ರದರ್ ಅಂತಾರೆ ಅವರು? ಅದಕ್ಕೆ ಕೇಳುವಂತ ನೈತಿಕ ಅಧಿಕಾರ ನಿಮ್ಗಿಲ್ಲ. ಈ ಸಂದರ್ಭದಲ್ಲಿ ಎಂಎಲ್ಸಿ ಇಂಜಿರಾ ಗೋವಿಂದರಾಜು, ಅಭ್ಯರ್ಥಿ ಮಲ್ಲೇಶ್ ಬಾಬು, ಬಿಜೆಪಿ ಮುಖಂಡರಾದ ಮಾಗೇರಿ ನಾರಾಯಣಸ್ವಾಮಿ, ಮಮತಾ ಗೌಡ ಇತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರಬಲ ಅಭ್ಯರ್ಥಿಯಾಗಿದ್ದ ವಿನಯ್ ಶ್ಯಾಮ್ಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದಿದ್ದರು. ಅವರ ಮನವೊಲಿಸಿ ಚುನಾವಣೆಗೆ ಬಳಸಿಕೊಳ್ಳಲು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಶತಪ್ರಯತ್ನ ಮಾಡುತ್ತಿದ್ದಾರೆ. ಇಂದು ರಕ್ಷಾರಾಮಯ್ಯ ದಿಢೀರ್ ಡಿಎಚ್ ನಾಗರಾಜ್ ಅವರ ಮನೆಗೆ ಭೇಟಿ ನೀಡಿ ವಿನಯ್ ಶ್ಯಾಮ್ರಿಗೆ ಸಹಕಾರ ನೀಡುವಂತೆ ಕೋರಿದರು. ಆ ರೀತಿ ನಡ್ಕೊಂಡು ಹೋಗೋವ್ರಿಗೆ ನನ್ನ ಸಪೋರ್ಟ್ ಇದ್ದೇ ಇರ್ತದೆ. ಹೌದು ಸರ್, ನಾನು ಡಾಕ್ಟರ್ ಸುಧಾಕರ್ ಅವ್ರನ್ನ ಸಿಕ್ಕಿಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಸಿಗೋದೂ ಇಲ್ಲ. ನಾನು ವಿನಯ್ ಶ್ಯಾಮ್ಗೆ ಕಳೆದ ಬಾರಿ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿದ್ದ ಹಿನ್ನೆಲೆಯಲ್ಲಿ ಪಕ್ಷ ಚಟುವಟಿಕೆಗಳಿಂದ ದೂರ ಉಳಿದಿದ್ದರು. ಅವರನ್ನು ತಮ್ಮತ್ತ ಓಲೈಸಿಕೊಳ್ಳಲು ಇತ್ತೀಚೆಗೆ ವಿನಯ್ ಶ್ಯಾಮ್ ಅವರ ತಂದೆಯನ್ನ ಭೇಟಿ ಮಾಡಿ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮತ್ತು ಎಂಎಲ್ಸಿ ಸೀತಾರಾಮ್ ಜೊತೆ ಕೆಲವು ಮುಖಂಡರು ಮಾತುಕತೆ ನಡೆಸಿದ್ರು. ಅದಕ್ಕೂ ಮುಂದಿನ ದಿನ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವರ ತಂದೆ ಜಿಎಚ್ ನಾಗರಾಜ್ ರನ್ನ ಭೇಟಿ ಮಾಡಿ ಬೆಂಬಲ ಸೂಚಿಸುವಂತೆ ಮನವಿ ಮಾಡಿದ್ರು. ಆದರೆ ಯಾರಿಗೂ ವಿನಯ್ ಶ್ಯಾಮ್ ಭೇಟಿ ಮಾಡಲು ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಇಂದು ವಿನಯ್ ಶ್ಯಾಮ್ ಮನೆಯಲ್ಲಿದ್ದ ಮಾಹಿತಿ ತಿಳಿದು ರಕ್ಷಾರಾಮಯ್ಯನವರೇ ಮನೆಗೆ ತೆರಳಿ ವಿನಯ್ ಶ್ಯಾಮ್ ಬೆಂಬಲ ಕೋರಿ ಪಕ್ಷದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡುವಂತೆ ಮನವಿ ಮಾಡಿದ್ರು. ಮಾತುಕತೆ ನಂತರ ನಾನು ಪಕ್ಷದಲ್ಲಿದ್ರೂ ತಟಸ್ಥವಾಗಿರುತ್ತೇನೆ. ಅವತ್ತು ವಿಧಾನಸಭೆ ಚುನಾವಣೆ ವೇಳೆ ಏನು ಹೇಳಿದ್ದೇನೋ ಅದನ್ನೇ ಪಾಲಿಸ್ತೀನಿ. ರಕ್ಷಾರಾಮಯ್ಯ ನಮ್ಮ ಆತ್ಮೀಯರು, ಅವರು ಗೆಲ್ತಾರೆ ಅಂತ ಹೇಳಿ ಶುಭ ಕೋರಿದ ಅವರು ಪಕ್ಷದ ಮೇಲಿನ ಮುನಿಸು ಇನ್ನೂ ಹೋಗಿಲ್ಲ ಅನ್ನೋದನ್ನ ತೋರಿಸಿಕೊಂಡರು. ನಾವು ಯಾಕಂದರೆ 4 ವರ್ಷ 5 ವರ್ಷ 2019ರಿಂದನೂ ಪಕ್ಷ ಕಟ್ಕೊಂಡು ಪ್ರತಿಯೊಂದರಲ್ಲೂ ನಾವು ಚಿಕ್ಕಬಳ್ಳಾಪುರ ಜನತೆಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಿಗೆ ಎಲ್ಲ ರೀತಿಯೂ ಧೈರ್ಯ ತುಂಬಿಕೊಂಡು ಅವತ್ತು ಪಾರ್ಟಿ ಕಟ್ಟಿದವ್ರು ನಾವು. ಆವತ್ತಿನ ದಿನಗಳಲ್ಲಿ ನಾವೊಬ್ಬರು ಆಕಾಂಕ್ಷಿ ಆಗಿದ್ವಿ. ಆಕಾಂಕ್ಷಿ ಆದಮೇಲೆ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸಗಳಾಯಿತು. ಸೊ ನಮಗೆ ಬೇಕಾಗಿದ್ದು ಒಂದು ಬದಲಾವಣೆ ತಂದಿದ್ವಿ. ತಂದ ಮೇಲೆ ನಾವು ತಟಸ್ಥವಾಗಿ ಇರ್ತೀವಿ ಅಂತಲೂ ಹೇಳಿದ್ವಿ. ಸೊ ಅದೇ ರೀತಿ ನಡ್ಕೊಂಡಿದ್ದೀವಿ. ಬಟ್ ನಾನು KPCC ಮೆಂಬರ್ ಆಗಿದ್ರೂ ನನಗೆ ಯಾವ ರೀತಿಯೂ ಇವತ್ತವರೆಗೂ ಕಾಂಗ್ರೆಸ್ ಕಡೆಯಿಂದ ಯಾರು ಬಂದು ನನ್ನ ಮಾತಾಡ್ಸಿರಲಿಲ್ಲ. ವೈಯಕ್ತಿಕವಾಗಿ ರಾಜಕೀಯವಾಗಿ ಯಾರು ಮಾತಾಡ್ಸಿರಲಿಲ್ಲ. ನಾನು ತಟಸ್ಥವಾಗಿದ್ದೀನಿ ಅಂದಮೇಲೆ ನನ್ನ ಮಾತು, ನನ್ನ ನಿಲುವು ಒಂದೇ ಇರ್ತದೆ. ಸೊ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಮ್ಗೆ ತುಂಬ ಆತ್ಮೀಯರು ಹಾಗೂ ಒಂದು ಬ್ರದರಂಗೆ. ಬಟ್ ಇವತ್ತು ಅವರು ಲೋಕಸಭೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಅವ್ರಿಗೆ ಮನಸ್ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಅವ್ರಿಗೆ ಎಲ್ಲ ರೀತಿಯೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ವಿನಯ್ ಶ್ಯಾಮ್ರನ್ನ ಭೇಟಿ ಮಾಡಿದ ನಂತರ ರಕ್ಷಾರಾಮಯ್ಯ ಮಾತನಾಡಿ ಅವರು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ, ನನಗೆ ಬೆಂಬಲ ಕೊಡುವುದಾಗಿ ಹೇಳಿದ್ದಾರೆ ಎಂದರು. ನಾವು ಸತತವಾಗಿ ಶ್ಯಾಮನ್ನ ಮಾತಾಡಿಸಿ ಟ್ರೈ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಧಿಕೃತ ಘೋಷಣೆ ಆದಮೇಲೆ ಏನೋ ಒಂದು ರೀತಿಯ ಬದಲಾವಣೆಗಳಾಗುತ್ತೆ. ಈ ಒಂದು ಇದರಲ್ಲೂ ಭಾಳಷ್ಟು ಆಸ್ಪಿರೆಂಟ್ಗಳಿದ್ದರು ನಮ್ಮ ಲೋಕಸಭಾಗೂ. ಸೊ ಅವ್ರನ್ನೂ ಎಲ್ಲ ವಿಶ್ವಾಸಕ್ಕೆ ಎತ್ಕೊಂಡು ನಾವು ಕೆಲಸಗಳು ಮಾಡ್ತಾಯಿದ್ದೀವಿ. ಶ್ಯಾಮ್ ಅವ್ರು ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಪೇನ್ ಮಾಡೋಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅವರ ಡಿಸಿಷನ್ನ ನಿಮ್ಗೆ ಹೇಳ್ತಾರೆ ಅವರು. ಥ್ಯಾಂಕ್ ಯು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ
ಕಾಮರ್ಸ್ CBSES ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ನಿರಂತರ 8 ತಿಂಗಳು JEE ನೀಟ್ CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೇ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟದ ಕಾಂಗ್ರೆಸ್ ಪಾಲಿಗೆ ಸದ್ಯಕ್ಕೆ ರಾಜೀವ್ ಗೌಡರೇ ನಾಯಕರು. ಇದೀಗ ಪುಟ್ಟು ಆಂಜಿನಪ್ಪ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಇಬ್ಬರು ನಾಯಕರನ್ನ ಒಟ್ಟುಗೂಡಿಸಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಆದರೂ ಸದ್ಯಕ್ಕೆ ಇಬ್ಬರು ನಾಯಕರನ್ನ ಒಗ್ಗೂಡಿಸುವ ಯತ್ನ ಸಫಲವಾಗಿಲ್ಲ. ಹಾಗಾಗಿ ಬಣ ರಾಜಕೀಯ ಮುಂದುವರೆದಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪಾಲಿಗೆ ಕಳೆದ 4 ದಶಕಗಳಿಂದಲೂ ಹೈಕಮಾಂಡ್ ನಂತಿದ್ದ ಮಾಜಿ ಸಚಿವ ವಿ ಮುನಿಯಪ್ಪ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಕಣದಿಂದ ಹಿಂದೆ ಸರಿದ ಕಾರಣ ರಾಜೀವ್ ಗೌಡರಿಗೆ ಕಾಂಗ್ರೆಸ್ನಿಂದ ಬಿ ಫಾರಂ ದೊರೆತಿದ್ದು, ಕೈ ಟಿಕೆಟ್ ತಪ್ಪಿದ್ರಿಂದ ಪುಟ್ಟು ಆಂಜಿನಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 52,000 ಮತಗಳನ್ನು ಪಡೆದು ಪರಾಭವಗೊಂಡರಾದರೂ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ರಾಜೀವ್ ಗೌಡರ ಸೋಲಿಗೂ ಕಾರಣರಾದರು. ಈ ಕಾರಣಕ್ಕಾಗಿಯೇ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಆರೋಪ ಹೊತ್ತು ಪುಟ್ಟು ಆಂಜಿನಪ್ಪ ಅವರು ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡಿದ್ದರು. ಅಂದಿನಿಂದ ಇಂದಿನವರೆಗೂ ಶಿಡ್ಲಘಟ್ಟದ ಕಾಂಗ್ರೆಸ್ ಪಾಲಿಗೆ ರಾಜೀವ್ ಗೌಡರೇ ನಾಯಕರು. ಆದರೆ ಇದೀಗ ಮತ್ತೆ ಪುಟ್ಟು ಆಂಜಿನಪ್ಪ ಅವರು ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ಗೆ ಮರು ಸೇರ್ಪಡೆಯಾಗಿದ್ದಾರೆ. ಇವರಿಬ್ಬರ ನಡುವೆ ಶಿಡ್ಲಘಟ್ಟದ ಕಾಂಗ್ರೆಸ್ನ ಆಧಿಪತ್ಯ ಹಿಡಿಯುವ ಸರ್ಕಸ್ ಶುರುವಾಗಿದ್ದು, ಬಣ ರಾಜಕೀಯ ಆರಂಭವಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಮಾಜಿ ಸಚಿವ ವಿ ಮುನಿಯಪ್ಪ ಅವರಿಗೆ ಕೆಪಿಸಿಸಿ ಉಪಾಧ್ಯಕ್ಷ ಸ್ಥಾನವನ್ನ ನೀಡಿ ಆ ಮೂಲಕ ಇಬ್ಬರು ನಾಯಕರನ್ನ ಒಗ್ಗೂಡಿಸಲು ಚಿಂತನೆ ನಡೆಸಿ ಇಬ್ಬರನ್ನ ಒಗ್ಗೂಡಿಸುವ ಹೊಣೆಯನ್ನ ವಿ ಮುನಿಯಪ್ಪ ಅವರಿಗೆ ನೀಡಿದೆ. ರಾಜೀವ್ ಗೌಡ ಮತ್ತು ಪುಟ್ಟು ಆಂಜಿನಪ್ಪ ಅವರನ್ನ ಒಗ್ಗೂಡಿಸಲು ಶಿಡ್ಲಘಟ್ಟ ನಗರದಲ್ಲಿನ ಕಾಂಗ್ರೆಸ್ ಭವನದಲ್ಲಿ ಏಪ್ರಿಲ್ 12ರಂದು ಶುಕ್ರವಾರ ಸಭೆ ಕರೆಯಲಾಗಿದೆ. ರಾಜೀವ್ ಗೌಡ ಮತ್ತು ಪುಟ್ಟು ಆಂಜಿನಪ್ಪ ಇಬ್ಬರು ನಾಯಕರು ಹಾಗೂ ಅವರ ಬೆಂಬಲಿಗರನ್ನ ಸಭೆಗೆ ಕರೆಯುವ ಪ್ರಯತ್ನವನ್ನ ವಿ ಮುನಿಯಪ್ಪ ಮತ್ತು ಅವರ ಪುತ್ರ ಶಶಿಧರ್ ಮುನಿಯಪ್ಪ ಮಾಡಿದ್ದಾರೆ. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತನ್ನ ಪರವಾಗಿ ಮತ ಕೇಳದ ವಿ ಮುನಿಯಪ್ಪ ಹಾಗೂ ಅವರ ಪುತ್ರ ಆಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಶಶಿಧರ್ ಮುನಿಯಪ್ಪ ಅವರ ವಿರುದ್ಧ ಮುನಿಸಿಕೊಂಡಿರುವ ರಾಜೀವ್ ಗೌಡರು ಇದೀಗ ಮುನಿಯಪ್ಪ ಮತ್ತು ಶಶಿಧರ್ ಅವರ ಕರೆ ಸ್ವೀಕರಿಸುತ್ತಿಲ್ಲ, ಅವರ ಭೇಟಿಗೂ ಸಿಗ್ತಿಲ್ಲ. ಅದರಿಂದ ಏಪ್ರಿಲ್ 12ರಂದು ನಡೆಯುವ ಒಂದುಗೂಡಿಸುವ ಸಭೆಗೆ ರಾಜೀವ್ ಗೌಡ ಮತ್ತು ಅವರ ಬೆಂಬಲಿಗರು ಬರುವುದು ಡೌಟ್ ಆಗಿದೆ. ಈ ಮಧ್ಯೆ ಇಬ್ಬರು ನಾಯಕರನ್ನ ಒಂದುಗೂಡಿಸುವ ಏಪ್ರಿಲ್ 12ರ ಶುಕ್ರವಾರದ ಸಭೆಗೆ ಅನುಮತಿ ಕೋರಿ ಚುನಾವಣಾ ಅಧಿಕಾರಿಗೆ ಪುಟ್ಟು ಆಂಜಿನಪ್ಪ ಅವರು ಪತ್ರ ಬರೆದಿದ್ದಾರೆ. ಅನುಮತಿ ನೀಡದಂತೆ ರಾಜೀವ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ಕೃಷ್ಣಾರೆಡ್ಡಿ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ಇದರಿಂದ ಚುನಾವಣಾ ಆಯೋಗವು ಸಭೆಗೆ ಅನುಮತಿ ನೀಡಿಲ್ಲ. ಇದರಿಂದ ಎಚ್ಚೆತ್ತ ವಿ ಮುನಿಯಪ್ಪ ಅವರು ದಿಢೀರ್ ಎಂದು ಸಭೆ ಬದಲಿಗೆ ಅಭಿನಂದನಾ ಸಭೆ ನಡೆಸಲು ಅನುಮತಿ ಕೋರಿ ಅನುಮತಿ ಪಡೆದಿದ್ದು, ಇದೀಗ ಇಬ್ಬರು ನಾಯಕರನ್ನ ಒಗ್ಗೂಡಿಸುವ ಬದಲಿಗೆ ಅಭಿನಂದನಾ ಸಮಾರಂಭ ನಡೆಸಲಿದ್ದು, ಈ ಸಭೆಗೆ ರಾಜೀವ್ ಗೌಡ ಮತ್ತು ಅವರ ಬೆಂಬಲಿಗರು ಹಾಜರಾಗ್ತಾರಾ ಇಲ್ಲವಾ ಕಾದು ನೋಡಬೇಕಿದೆ. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಎನ್ಡಿಎ ಅಭ್ಯರ್ಥಿ ಸುಧಾಕರ್ ಪತ್ನಿ ಪ್ರೀತಿ ಸುಧಾಕರ್ ಮನೆ ಮನೆ ಪ್ರಚಾರ ಮುಂದುವರೆಸಿದ್ದು, ಪ್ರೀತಿ ಸುಧಾಕರ್ ಜೊತೆಗೆ ಅವರ ನಾದಿನಿ ಸ್ವಾತಿ
ಸಹೋದರಿ ಅಶ್ವಿನಿ ಸಹ ಮತಯಾಚನೆಗೆ ಮುಂದಾಗಿದ್ದಾರೆ. ಪ್ರತಿ ಮನೆಯಲ್ಲೂ ಸುಧಾಕರ್ ಪರ ಬೆಂಬಲ ಇದೆ ಎಂದು ಪ್ರೀತಿ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯುಗಾದಿ ಹಬ್ಬಕ್ಕೆಂದು ಪ್ರಚಾರಕ್ಕೆ ಬ್ರೇಕ್ ಕೊಟ್ಟಿದ್ದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಇಂದು ಮತಬೇಟೆ ಶುರು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಪ್ರಶಾಂತ ನಗರದಲ್ಲಿ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಮತ ನೀಡಿ ಗೆಲ್ಲಿಸುವಂತೆ ಅವರ ಪತ್ನಿ ಪ್ರೀತಿ ಸುಧಾಕರ್ ಜೊತೆಗೆ ಅವರ ನಾದಿನಿ ಸ್ವಾಮಿ ಹಾಗೂ ಸುಧಾಕರ್ ಸಹೋದರಿ ಅಶ್ವಿನಿ ಅವರು ಮತ ಕೇಳಲು ಮನೆ ಮನೆ ಸುತ್ತಿದ್ರು. ಈ ವೇಳೆ ಈ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿರುವ ಪ್ರೀತಿ ಸುಧಾಕರ್, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸಿದ ಜನರೇ ಈ ಬಾರಿ ಅವರ ಕೈ ಹಿಡಿಯಲಿದ್ದಾರೆ. ಅವರು ಶಾಸಕರಾಗಿ ಸಚಿವರಾಗಿ ಮಾಡಿರುವ ಅಭಿವೃದ್ಧಿ ಕೆಲಸಗಳೇ ನಮ್ಮ ಪತಿ ರಾಯರನ್ನ ಗೆಲ್ಲಿಸಲು ಮತದಾರರು ಮನಸ್ಸು ಮಾಡಿದ್ದಾರೆ. ಅದರಲ್ಲೂ ಸಾಯಿ ಕೃಷ್ಣ ಚಾರಿಟಬಲ್ ಮೂಲಕ ರಚಿಸಿರುವ ಮಹಿಳಾ ಸಂಘಗಳು ಮತ್ತೆ ಸುಧಾಕರ್ಗೆ ಮತ ನೀಡಿ ಗೆಲ್ಲಿಸಲು ಮುಂದಾಗಿವೆ. ನಾನು ಇನ್ಮುಂದೆ ಜನರ ಸೇವೆಯಲ್ಲಿ ತೊಡಗಿಸಿಕೊಳ್ತೇನೆ. ಚುನಾವಣೆ ಮುಗಿದ ಮೇಲೂ ಜನಸಾಮಾನ್ಯರ ಕಷ್ಟ ಸುಖ ವಿಚಾರಿಸುತ್ತೇನೆಂದು ಭರವಸೆ ನೀಡಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇತ್ತೀಚೆಗೆ ರಂಗೇರ್ತಾ ಇದೆ. ಸೊ ಇವತ್ತು ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಹಿಳಾ ಮಣಿಗಳು ಮನೆ ಮನೆಗೆ ಪ್ರಚಾರಕ್ಕೆ ಬಂದಿದ್ದಾರೆ. ಅದರಲ್ಲೂ ಅಭ್ಯರ್ಥಿಯ ಧರ್ಮಪತ್ನಿ ಆಗಿರ್ತಕ್ಕಂಥ ಪ್ರೀತಿ ಸುಧಾಕರ್ ಅವರು ಇವತ್ತು ಮನೆ ಮನೆಗೆ ಹೋಗಿ ಓಟನ್ನು ಕೇಳ್ತಾ ಇದ್ದಾರೆ, ಮತವನ್ನು ಕೇಳ್ತಾ ಇದ್ದಾರೆ. ಸೊ ಅವ್ರು ಏನು ಮತವನ್ನು ಕೇಳ್ತಿದ್ದಾರೆ, ಹೇಗೆ ಪ್ರಚಾರವನ್ನು ಮಾಡ್ತಿದ್ದಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸೊ ಮೇಡಮ್, ಈಗ ಇದು ಫಸ್ಟ್ ಟೈಮು ನೀವು ಈಗಾಗಲೇ ಸುಧಾಕರ್ ಅವರು 3 ಸಾರಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, ವಿಧಾನಸಭಾ ಎಲೆಕ್ಷನು. ಸೊ ಅದರಲ್ಲಿ ನೀವು ನೇರವಾಗಿ ಇನ್ವಾಲ್ವ್ ಆಗಿಲ್ಲ, ಇದು ಫಸ್ಟ್ ಟೈಮ್ ನೇರವಾಗಿ ಇನ್ವಾಲ್ವ್ ಆಗಿ ಮತ ಕೇಳ್ತಾ ಇದ್ದೀರಿ. ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಮೇಡಮ್? ನಾನು ಇವತ್ತು ಬೆಳಿಗ್ಗೆ ಪ್ರಶಾಂತ್ ನಗರದಿಂದ ಶುರು ಮಾಡಿದ್ದೀನಿ. ಪ್ರತಿ ಮನೆಗೆ ಹೋದಾಗಲೂ ಅಷ್ಟೇ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ನಾನು ನಿಮಗೆ ಮಾಡೋದು, ನಾವೆಲ್ಲರೂ ಸೇರಿ ನಿಮಗೆ ಪ್ರತಿಯೊಬ್ಬರಿಗೂ ಹೇಳಿ ನಿಮಗೆ ಮತ ಹಾಕ್ಸ್ಕೊಡ್ತೀವಿ ಅಂಥೇಳಿ ಭಾಳ ಭರವಸೆ ಕೊಡ್ತಿದ್ದಾರೆ. ನಾನು ಹೋಗ್ತಿದ್ದಂಗೆ ಅವ್ರಿಗೆ ಭಾಳ ಖುಷಿ ಆಗ್ತಾಯಿದೆ. ಆ ಖುಷಿ ನೋಡಿ ನಂಗೆ ಭಾಳ ಸಂತೋಷ ಆಗ್ತಾಯಿದೆ. ಕೆಲವ್ರಂತೂ ನಾವು ಯಾಮಾರಿ ಹಾಕ್ಬಿಟ್ವಿ ಹೋದ ಸರಿ, ಆದರೆ ಆ ತಪ್ಪು ನಾವು ಈ ಸರಿ ಆಗದೆ ಇರೋಂಗೆ ನೋಡ್ಕೋತೀವಿ. ಈ ಸರಿ ಮಾತ್ರ ನಾವು ಅಣ್ಣನ ಬಿಟ್ಕೊಡೋದಿಲ್ಲ. ನಾವು ಏನಾದರೂ ಮಾಡಿ ನಾವು BJPನ ಗೆಲ್ಲಿಸ್ತೀವಿ ಅನ್ನೋ ರೀತಿಯಲ್ಲಿ ಜನನೇ ನಮಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಇದು ಈ ನ್ಯೂಸ್ ಟಿವಿಯ ಅವ್ರನ್ನ ಇಂಟ್ರೂ ಮಾಡೋಂಥ ಇದು. ನಾವು ಸಮೀಕ್ಷೆಯನ್ನು ಮಾಡೋದಿಲ್ಲ, ವಾಸ್ತವಾಂಶನ ಮುಂದೆ ಇಡ್ತೇವೆ. ಕ್ಯಾಮ್ರಾಮ್ಯಾನ್ ಅಂಬರೀಶ್ ಜೊತೆ KS ನಾರಾಯಣ ಸ್ವಾಮಿ, ಚಿಕ್ಕಬಳ್ಳಾಪುರ. ಈ ತಿಂಗಳು 23ರಂದು ಗೌರಿಬಿದನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ವಿದ್ರಾಶ್ವತ್ಥದ ಅಶ್ವತ್ಥನಾರಾಯಣ ಸ್ವಾಮಿ ವಾರ್ಷಿಕ ಬ್ರಹ್ಮ ರಥೋತ್ಸವ ನಡೆಯಲಿದೆ. ರಥೋತ್ಸವಕ್ಕೆ ಮುಂಚಿತವಾಗಿ ಸೇರುವ ದನಗಳ ಜಾತ್ರೆ 2 ದಿನಗಳಿಂದ ಸೇರಿದೆ. ರಾಯಲಸೀಮಾ, ತಮಿಳುನಾಡು, ಕರ್ನಾಟಕ ಪ್ರಾಂತ್ಯಗಳಿಂದ ರೈತರು ತಮ್ಮ ರಾಸುಗಳನ್ನ ಮಾರಿ ತಮಗೆ ಬೇಕಾದ ರಾಸುಗಳನ್ನ ಖರೀದಿಸಲು ಮುಂದಾಗುತ್ತಿದ್ದಾರೆ. ಈ ಬಾರಿ ಮಳೆ ಬೆಳೆ ಇಲ್ಲದೆ ಬರ ಬಂದಿದ್ದರಿಂದ ರೈತರು ತಮ್ಮ ಜಾನುವಾರುಗಳನ್ನು ಪೋಷಿಸಲು ಕಷ್ಟವಾಗಿ ಮಾರಿಕೊಳ್ಳುತ್ತಿದ್ದಾರೆ ಎಂಬುದು ರೈತರ ಮಾತಾಗಿದೆ. ಬಿಸಿಲಿನ ಧಗೆ ಹೆಚ್ಚಾಗಿದ್ರೂ ಈಗಾಗಲೇ ಸಾವಿರಾರು ಜಾನುವಾರುಗಳು ವಿದ್ರಾಶ್ವತ್ಥದ ಅಶ್ವತ್ಥನಾರಾಯಣ ಸ್ವಾಮಿ ಜಾತ್ರೆಗೆ ಬಂದಿದೆ. ಮಂಗಳವಾರ ಅಥವಾ ಬುಧವಾರದವರೆಗೂ ಈ ಎತ್ತಿನ ಜಾತ್ರೆ ಇರುತ್ತದೆ. ವಿವಿಧ ಊರುಗಳಿಂದ ಬಂದ ರಾಸುಗಳ ಆರೋಗ್ಯದ ವಿಷಯವಾಗಿ ಪಶುವೈದ್ಯರು ಕರ್ತವ್ಯದಲ್ಲಿದ್ದಾರೆ. ದನಗಳಿಗೆ ನೀರಿನ ವ್ಯವಸ್ಥೆ ಟ್ಯಾಂಕರುಗಳ ಮೂಲಕ ಮಾಡಲಾಗಿದೆ ಎಂದು ದೇವಾಲಯದ ಆಡಳಿತಾಧಿಕಾರಿ ಮರಿರಾಜು ತಿಳಿಸಿದರು. ನಾವು ಪಾವಡ ತಾಲೂಕು ಮಿಷನ್ ಪ್ರೋಗ್ರಾಮ್ ತುಮಕೂರು ಡಿಸ್ಟಿಕ್ ಪಾವಡ ತಾಲೂಕು ಮಿಷನ್ ಪ್ರೋಗ್ರಾಮ್ ನಾವು ಅಲ್ಲಿಂದ ಈ ಒಂಗೋಲು ಜೊತೆಗೆ ಹಾಕೋ ಬಂದಿದ್ದೀವಿ. ಎಷ್ಟು ವರ್ಷಗಳಿಂದ ಬರ್ತಿದ್ದೀರಾ? ನಾವು 4 ವರ್ಷದಿಂದ ಬರ್ತೀವಿ. ಯಾವ ಥರ ನಿಮಗೆ ಇಲ್ಲಿ ಬಿಸ್ನೆಸ್ ಆಗುತ್ತೆ? ಚೆನ್ನಾಗಾಗುತ್ತೆ. ಇಲ್ಲಿ ಜನಗಳು ಜಾಸ್ತಿ ಬರ್ತವೆ, 3-4 ತಳ್ಳಿ ಬರ್ತವೆ. ವ್ಯಾಪಾರಸ್ಥರು ಆಂಧ್ರ ಕಡೆಯಿಂದ ಬರ್ತಾರೆ, ತಮಿಳುನಾಡು ಕಡೆಯಿಂದ ಬರ್ತಾರೆ. ಕಾಮರಗಳ್ಳಿ ಅಂತ, ನಮ್ಮ ಹೆಸರು ಅಶ್ವತ್ಥಪ್ಪ ಅಂತ. ಇದು ವಿದ್ರಾಶ್ವತ್ಥ ಜಾತ್ರೆ. ಈ ಒಂದು 20-25 ವರ್ಷದಿಂದ ನಾವು ಓರಿ ಕಟ್ತೀವಿ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ವರ್ಷಕ್ಕೊಂದ್ಸತಿ ಬರ್ತೀವಿ. ವ್ಯಾಪಾರಗಳು ಚೆನ್ನಾಗಿ ಆಗ್ತಾ ಇದ್ದಾವೆ, ಪರವಾಗಿಲ್ಲ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.
ಒಂದು ತಿಂಗಳಿಂದ ಉಪವಾಸವಿದ್ದು ಪವಿತ್ರ ರಂಜಾನ್ ಆಚರಣೆಯಲ್ಲಿ ತೊಡಗಿರುವ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ದೇವರು ಆರೋಗ್ಯ, ಶಾಂತಿ, ಸೌಭಾಗ್ಯ ಕಲ್ಪಿಸಲಿ ಎಂದು ಹಾರೈಸುತ್ತೇನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ವಾಸ್ತವವಾಗಿರುವ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಸೂಚಿಸುವುದೇ ನಾನು ಕೈಗೊಳ್ಳುವ ಮೊದಲ ಕೆಲಸ. ನನ್ನ ಗೆಲುವು 100ಕ್ಕೆ 100 ಸತ್ಯ ಎಂದು ರಕ್ಷಾರಾಮಯ್ಯ ಈ ನ್ಯೂಸ್ ಟಿವಿಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ರಂಜಾನ್ ಹಬ್ಬದ ವೇಳೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಚಿಕ್ಕಬಳ್ಳಾಪುರ ಪ್ರಶಾಂತ ನಗರ ಈದ್ಗಾ ಮೈದಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಆಗಮಿಸಿ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದ್ರು. ನಂತರ ಈ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ ರಕ್ಷಾರಾಮಯ್ಯ, ಲೋಕಸಭಾ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಎಲ್ಲರಿಂದಲೂ ಬೆಂಬಲ ಕೋರಿದ್ದೇನೆ. ಬೆಂಬಲ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳೇ ನನ್ನ ಗೆಲುವಿಗೆ ಮಾನದಂಡವಾಗಲಿವೆ. ಅದರ ಜೊತೆಗೆ ಲೋಕಸಭಾ ವ್ಯಾಪ್ತಿಯಲ್ಲಿರುವ ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಅವುಗಳಿಗೆ ಪರಿಹಾರ ಕೊಡಿಸುವುದೇ ನನ್ನ ಗುರಿ ಎಂದರು. ಸರ, ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀರಿ. ರಂಜಾನ್ ನಡೀತಾ ಇದೆ ಮತ್ತು ಮುಸ್ಲಿಂ ಜನಾಂಗಕ್ಕೆಲ್ಲ ಕೂಡ ಶುಭಾಶಯನ ಕೋರಿ ಹೊರಗಡೆ ಬಂದಿದ್ದೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮೆಲ್ಲ ಬಾಂಧವರಿಗೆ ಈದ್ ಮುಬಾರಕ್ ಅಂತ ಪ್ರೇಯರ್ಗಳು ಮಾಡಿ ಅವ್ರ ಜೊತೆ ಎಲ್ಲ ವಿಶಸ್ ಕೋರಿ ಎಲ್ಲ ಜನತೆಗೆ ಒಳ್ಳೆಯದಾಗಲಿ, ಎಲ್ಲ ಧರ್ಮದ ಜನತೆಗೆ ಒಳ್ಳೆಯದಾಗಲಿ. ನಿನ್ನೆ ನಮ್ಮ ಉಗಾದಿ ಪ್ರಯುಕ್ತ ಚೌಡೇಶ್ವರಿ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ಬಾಗೇಪಲ್ಲಿ ಈದ್ಗಾ, ಚಿಕ್ಕಬಳ್ಳಾಪುರ ಈದ್ಗಾ ಪ್ಲಸ್ ನಮ್ಮ ವಿಜಯಪುರದ ಈದ್ಗಾಗೆ ಇವಾಗ ಭಾಳಷ್ಟು ಕಾರ್ಯಕ್ರಮಗಳು, ಜನರ ಪ್ರೀತಿ ವಿಶ್ವಾಸ ಎಲ್ಲ ರೀತಿಯಿಂದಲೂ ಬರ್ತಾಯಿದೆ. ಸರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅನ್ನೋದನ್ನು ಗುರುತಿಸಿದಿರಿ. ನೀವೇ ಪ್ರತ್ಯೇಕವಾಗಿ 5 ಪ್ರಣಾಳಿಕೆಗಳನ್ನು ಕೊಟ್ಟಿದ್ದೀರಿ. ಸೊ ಇದರಲ್ಲಿ ನಿಮಗೆ ಮತ ಬೀಳುತ್ತೆ ಅನ್ನೋಂಥ ನಂಬಿಕೆ ಇದೆಯಾ ಸರ್? ಜನರ ಕಷ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇರುತ್ತೆ. ಜನರ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷ. ಈ ಡಿಮಾನಿಟೈಸೇಷನ್ ಆಗಿರ್ಬೋದು, ಮಿಸ್ಮ್ಯಾನೇಜ್ಮೆಂಟ್ ಕೋವಿಡ್ ಇರ್ಬೋದು, ಆ ಟೈಮ್ಗಳೆಲ್ಲ ನಿಂತಿರುವ ಜನರ ಜೊತೆ ನಿಂತಿರುವುದೇ ಕಾಂಗ್ರೆಸ್ ಪಕ್ಷ. ಇವತ್ತು ನೋಡಿ, ಆ ಚಿಕ್ಕ ಮಗು ಸ್ಟೇಟ್ ರ್ಯಾಂಕ್ ಫಸ್ಟ್ ಬಂದಿದ್ದಾರೆ. ಫಸ್ಟ್ ಬಂದು ಏನಕ್ಕೆ ಅವ್ರ ತಂದೆ ತೀರೋಗಿದ್ದಾರೆ. ಅವ್ರ ತಾಯಿದು 2,000, ಆ ತಾಯಿಗೆ 2,000 ಬರೋದಿಂದ ಓದಿಸಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಇಂಥ ಸಂಗತಿಗಳು, ಇಂಥವ್ರಿಗೆ ಆದಷ್ಟು ಹೆಲ್ಪ್ ಮಾಡಿದಷ್ಟು ನಮ್ಮ ರಾಜ್ಯ ಮತ್ತು ನಮ್ಮ ದೇಶ ಡೆವಲಪ್ಮೆಂಟ್ ಆಗೋ ಸಾಧ್ಯತೆ ಇದೆ. ಇದೇ ವೇಳೆ ಎನ್ಡಿಎ ಅಭ್ಯರ್ಥಿಗಳೆಲ್ಲ ನಿರ್ಮಲಾನಂದನಾಥ ಸ್ವಾಮೀಜಿ ಭೇಟಿ ಮಾಡಿ ಸಹಕಾರ ಕೋರಿದ್ರ ಬಗ್ಗೆ ಪ್ರತಿಕ್ರಿಯಿಸಿ, ನಾನು ಸಹ ಸ್ವಾಮೀಜಿ ಆಶೀರ್ವಾದ ಬೇಡಿದ್ದೇನೆ. ಸ್ವಾಮೀಜಿ ಮಠಗಳು ಆಶೀರ್ವಾದವನ್ನ ಎಲ್ಲರೂ ಬೇಡಿ ಬರ್ತಾರೆ. ಅದಕ್ಕೆ ಜಾತಿ ಪಟ್ಟ ಕಟ್ಟೋದ್ರಲ್ಲಿ ಅರ್ಥ ಇಲ್ಲ ಎಂದರು. ಸರ್, ಎನ್ಡಿಎ ಅಭ್ಯರ್ಥಿಗಳು ನಿನ್ನೆ ನಿರ್ಮಲಾನಂದ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ಅವರ ಆಶೀರ್ವಾದನ ತಗೊಂಡಿದ್ದಾರೆ. ಎಲ್ಲ ಕಡೆ ಒಕ್ಕಲಿಗರು ಮತಗಳನ್ನು ಸೆಳೀಲಿಕ್ಕೆ ಇದೊಂದು ತಂತ್ರ ಅಂತ ಹೇಳ್ಬಿಟ್ಟು ಅಂತ ಇದ್ದಾರೆ. ಸೊ ಇದರಿಂದ ನಿಮಗೇನಾದ್ರು ತೊಂದರೆ ಆಗುತ್ತಾ, ಎಫೆಕ್ಟ್ ಆಗುತ್ತಾ ಸರ್? ಸರ್, ನಾವು ಸ್ವಾಮಿಗಳ ಹತ್ರ ಆಗಲೇ 4-5 ಸಲ ಹೋಗಿ ಬಂದಿದ್ದೀವಿ. ಅವ್ರ ಆಶೀರ್ವಾದ ನಾವು ಕೋರಿದ್ದೀವಿ. ಒಕ್ಕಲಿಗರ ಮತ ಅಂದರೆ ಅದು ಕುಮಾರಸ್ವಾಮಿ ಅವ್ರನ್ನ ಚೀಫ್ ಮಿನಿಸ್ಟರ್ ಅಂತ ಇಳಿಸಿದ್ದು ಇದೇ ಡಾಕ್ಟರ್ ಸುಧಾಕರ್ ಅವರೇ. ಸೊ ಅವಾಗ ಅವ್ರು ಬೇರೆ ಒಂದು ಥರ ಇರುತ್ತೆ, ಇವಾಗ ಒಂದು ಬೇರೆ ಥರ ಇರುತ್ತೆ. ಏನಂದರೆ ಎಲ್ಲ ಸಮುದಾಯದ ಜನ ಒಗ್ಗಟ್ಟಾಗಿ ಇದ್ರೇ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಲಕ್ಷಣ. ಸೊ ಎಲ್ಲ ರೀತಿಯ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇಶದ ಭದ್ರತೆ ಹಾಗೂ ದೇಶದ ಸುರಕ್ಷತೆಗಾಗಿ, ದೇಶದ ಅಭಿವೃದ್ಧಿಗಾಗಿ ನಡೆಯುವ ಲೋಕಸಭೆ ಚುನಾವಣೆ ಇದಾಗಿದ್ದು 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದು ಮತ್ತೊಮ್ಮೆ ಮೋದಿ ಅವರ ಕೈ ಬಲಪಡಿಸಬೇಕಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನ ನೀಡಿ ಜಯಶಾಲಿಯನ್ನಾಗಿ ಮಾಡಬೇಕೆಂದು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಮನವಿ ಮಾಡಿದ್ರು. 25 ಕ್ಷೇತ್ರಗಳಲ್ಲಿ ಬಿಜೆಪಿ ಗುರುತಿರುತ್ತೆ, ಬಟ್ ಅಲ್ಲಿ 25 ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷ ಸಂಪೂರ್ಣವಾಗಿ ಅಲ್ಲಿ ಯಾರ ಅಭ್ಯರ್ಥಿಗಳಾಗಿರ್ತಾರೆ ಅವರ ಜೊತೆ ಸೇರ್ಕೊಂಡು. ಚಿಂತಾಮಣಿ ತಾಲೂಕು ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಪೆರುಮಾಚನಹಳ್ಳಿ ಗ್ರಾಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಎಂ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತಯಾಚನೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಭಾರತದ ಪ್ರಧಾನಮಂತ್ರಿ ಮೋದಿ ಅವರು ಪ್ರಪಂಚದ ಎಲ್ಲಾ ದೇಶಗಳ ಪ್ರಧಾನಿಗಳ ಜೊತೆ ವಿಶ್ವಾಸ, ಸ್ನೇಹ ಬೆಳೆಸಿಕೊಂಡಿದ್ದಾರೆ. ಇದರಿಂದ ಪ್ರಪಂಚದಾದ್ಯಂತ ನರೇಂದ್ರ ಮೋದಿ ಅವರು ಗೌರವವನ್ನ ಇಟ್ಟುಕೊಂಡಿರುವುದರಿಂದ ದೇಶದ ರಕ್ಷಣೆಗೆ ಭದ್ರ ಬುನಾದಿ ಹಾಕಿದ್ದಾರೆ. ನನ್ನ 35 ವರ್ಷಗಳ ರಾಜಕೀಯ ಜೀವನದಲ್ಲಿ ದೇವೇಗೌಡರು ಮೊದಲ ಬಾರಿಗೆ ನರೇಂದ್ರ ಮೋದಿಯನ್ನು ದೇಶದ ರಕ್ಷಕರೆಂದು ಭಾವಿಸಿ ಅವರನ್ನ ಬೆಂಬಲಿಸಿದ್ದಾರೆ. ದೇವೇಗೌಡ ಅವರು ಯಾರನ್ನೂ ಅಷ್ಟು ಸುಲಭವಾಗಿ ನಂಬುವುದಿಲ್ಲ. ಅಂಥದ್ರಲ್ಲಿ ಮೊದಲ ಬಾರಿಗೆ ದೇವೇಗೌಡರು ಮೋದಿಯನ್ನ ನಂಬಿ ದೇಶದ ರಕ್ಷಣೆಗೆ ಕೈಜೋಡಿಸಿ ಬಿಜೆಪಿಯೊಂದಿಗೆ ಮಿಲನ ಆಗಿದ್ದಾರೆ. ದೇವೇಗೌಡರು ಬಹುಶಃ
ನನಗೆ 35 ವರ್ಷಗಳ ಕಾಲ ರಾಜಕೀಯ ಮಾಡ್ಕೊಂಡು ಬಂದಿದ್ದೇನೆ. ಆ 35 ವರ್ಷಗಳ ಕಾಲ ನಾನು ನೋಡಿರ್ತಕ್ಕಂಥದ್ರಲ್ಲಿ ದೇವೇಗೌಡರು ಪ್ರಥಮ ಬಾರಿಗೆ ಒಳ್ಳೆಯವರು ಇವರಿಂದ ಒಳ್ಳೇದಾಗುತ್ತೆ ಅಂತ ಯಾರಿಗಾದ್ರೂ ಹೇಳಿದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಮಾತ್ರ. ದೇವೇಗೌಡರು ಯಾರು ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ. ಆದ್ರೆ ದೇವೇಗೌಡರ ಬಾಯಿಂದ ಆ ಮಾತು ಬರ್ತದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇವತ್ತು ಯೋಚನೆ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರರೆಡ್ಡಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜಣ್ಣ, ನಗರ ಘಟಕದ ಅಧ್ಯಕ್ಷ ಮಂಜುನಾಥಾಚಾರಿ, ಮುಖಂಡರಾದ ಕೊಂಗನಹಳ್ಳಿ ಜೆಕೆ ಶಿವಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕಿಡಿಗೇಡಿಗಳು ಹಚ್ಚಿದ ಬೆಂಕಿಗೆ ಕೊಬ್ಬರಿ ಶೆಡ್ ಸಂಪೂರ್ಣ ಆಹುತಿಯಾಗಿದೆ. ಬರೋಬ್ಬರಿ 40,000 ಕೊಬ್ಬರಿ ಸೇರಿದಂತೆ ಶೆಡ್ನಲ್ಲಿ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ ಮತ್ತು ದ್ವಿಚಕ್ರ ವಾಹನ ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣ ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ನಿಟ್ಟೂರು ಹೋಬಳಿ ರಾಂಪುರ ಗ್ರಾಮದಲ್ಲಿ ತಡರಾತ್ರಿ ಘಟನೆ ನಡೆದಿದ್ದು, ಸ್ಥಳೀಯ ರೈತ ವಕೀಲ ರೇಣುಕಾ ಪ್ರಸಾದ್ ಅವರ ತೋಟದ ಮನೆಯಲ್ಲಿದ್ದ ಕೊಬ್ಬರಿ ಶೆಡ್ನಲ್ಲಿ ಕಾಣಿಸಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ಧಗನೆ ಹೊತ್ತಿ ಉರಿದು ಲಕ್ಷಾಂತರ ಮೌಲ್ಯದ ನಷ್ಟ ಉಂಟಾಗಿದೆ. ಕೊಬ್ಬರಿಯಲ್ಲಿನ ಎಣ್ಣೆ ಅಂಶ ಹಾಗೂ ಬಿಸಿಲಿನ ತಾಪಮಾನಕ್ಕೆ ಬೆಂಕಿ ಕ್ಷಣಾರ್ಧದಲ್ಲಿ ಇಡೀ ಶೆಡ್ ಅನ್ನು ಆಹುತಿ ಪಡೆದಿದೆ. ಸುಮಾರು 30 ಲಕ್ಷ ರೂಪಾಯಿಗಳ ನಷ್ಟ ಅಂದಾಜು ಮಾಡಲಾಗಿದೆ. ಸಂತ್ರಸ್ತ ರೈತ ರೇಣುಕಾ ಪ್ರಸಾದ್ ಅವರ ಮೇಲಿನ ದ್ವೇಷ, ಅಸೂಯೆಯಿಂದ ಉದ್ದೇಶಪೂರ್ವಕವಾಗಿ ಬೆಂಕಿ ಇಟ್ಟಿದ್ದಾರೆಂದು ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಚೇಳೂರು ಪೊಲೀಸ್ ಠಾಣೆಯ ಪಿಎಸ್ಐ ಅವರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ರಂಜಾನ್ ಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದ ಮುಸ್ಲಿಂ ಸಮುದಾಯದವರೊಂದಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಮುಸ್ಲಿಂ ಸಮುದಾಯದವರೊಂದಿಗೆ ಪರಸ್ಪರ ಈದ್ ಮುಬಾರಕ್ ಹಂಚಿಕೊಂಡರು. ರಂಜಾನ್ ಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದ 18 ಮಸೀದಿಗಳಿಂದ ಹೊರಟ ಮುಸ್ಲಿಂ ಸಮುದಾಯದವರು ಮುಖ್ಯ ರಸ್ತೆ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು. ಪಟ್ಟಣದ ಹೊರವಲಯದ ಈದ್ಗಾ ಮೈದಾನದಲ್ಲಿ ಜಮಾಯಿಸಿದ್ರು. ಮೂಲತಃ ಉತ್ತರ ಪ್ರದೇಶದ ಜಾಮಿಯಾ ಮಸೀದಿಯ ಧರ್ಮಗುರು ಮೌಲಾನಾ ಅಬ್ದುಲ್ ವಾಹಿದ್ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿಸಿದ್ರು. ಪ್ರವಚನ ನೀಡಿ ಅಬ್ದುಲ್ ವಾಹಿದ್ ಮಾತನಾಡಿ, ಶ್ರೀಮಂತರು ಬಡಜನರಿಗೆ ದಾನ ಮಾಡುವ ಕೆಲಸ ಮಾಡಬೇಕು, ಶಾಂತಿ ಸೌಹಾರ್ದತೆಯಿಂದ ಇರಬೇಕು. ರಂಜಾನ್ ಮಾಸದ ಉಪವಾಸ, ವ್ರತಾಚರಣೆ, ಪ್ರಾರ್ಥನೆಯಿಂದ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು, ಪಾತಪಾಳ್ಯ, ನಾರೆಮದ್ದೆಪಲ್ಲಿ, ಮಾರ್ಗಾನುಕುಂಟೆ, ಮಲ್ಲಸಂದ್ರ, ದೇವಿಕುಂಟೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿನ ಮುಸ್ಲಿಂ ಸಮುದಾಯದವರು ಸಹ ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿದರು. ನೂತನ ವಸ್ತ್ರಗಳನ್ನು ಧರಿಸಿ ಸುಗಂಧ ದ್ರವ್ಯಗಳನ್ನು ಹಾಕಿದರು. ಕಿರಿಯರು ಹಿರಿಯರು ಪರಸ್ಪರ ಆಲಿಂಗನ ಮಾಡಿ ಈದ್ ಮುಬಾರಕ್ ಹಂಚಿಕೊಂಡರು. ರಂಜಾನ್ ವಿಶೇಷ ಪ್ರಾರ್ಥನೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಕ್ಷಾ ರಾಮಯ್ಯ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಜಾಮಿಯಾ ಮಸೀದಿ ಗಣ್ಯರು ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಗೌರವಿಸಿದರು. ಜಾಮಿಯಾ ಮಸೀದಿ ಅಧ್ಯಕ್ಷ ಸಲೀಂ ಅಹಮದ್, ಕಾರ್ಯದರ್ಶಿ ಫರೀದ್ ಖಾನ್, ಮಾಜಿ ಅಧ್ಯಕ್ಷ ನಿಜಾರ್ ಅಹಮದ್, ಜಾಮೀರ್ ಅಹಮದ್, ಬಶೀರ್ ಅಹಮದ್, ಮುನೀರ್ ಅಹಮದ್ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿರುವ ಪವಿತ್ರ ಈದ್ ಉಲ್ ಫಿತರ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಶಿಡ್ಲಘಟ್ಟ ನಗರದ ಮಿಲಾದ್ ಬಾಗ್ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ನಂತರ ಹಿರಿಯರ ಸಮಾಧಿಗಳಿಗೆ ಗೌರವ ಸಲ್ಲಿಸಿದರು. ಶಿಡ್ಲಘಟ್ಟ ನಗರದ ದಿಬೂರಹಳ್ಳಿ ಬೈಪಾಸ್ನಲ್ಲಿರುವ ಮಿಲಾದ್ ಬಾಗ್ ಈದ್ಗಾ ಮೈದಾನದಲ್ಲಿ ಎಲ್ಲ ಮುಸ್ಲಿಂ ಬಂಧುಗಳು ಜಮಾಯಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಹಿರಿಯರ ಸಮಾಧಿಗಳಿಗೆ ನಮಿಸಿ ಗೌರವ ಸಲ್ಲಿಸಿದರು. ಸಂಪ್ರದಾಯದಂತೆ ಶಿಡ್ಲಘಟ್ಟ ನಗರದಲ್ಲಿನ ಐತಿಹಾಸಿಕ ಜಾಮಿಯಾ ಮಸೀದಿ ಬಳಿ ವಿವಿಧ ಮಸೀದಿಗಳಿಂದ ಬಂದ ಮುಸ್ಲಿಂ ಬಾಂಧವರು ನಂತರ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ಅಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು.
ಶಾಸಕ ಮೇಲೂರು ರವಿಕುಮಾರ್, ಮಾಜಿ ಶಾಸಕ ವಿ ಮುನಿಯಪ್ಪ, ರಾಜಣ್ಣ ಹಾಗೂ ಕಾಂಗ್ರೆಸ್ ಮುಖಂಡ ಅಂಜಿನಪ್ಪ ಇನ್ನಿತರರು ರಂಜಾನ್ನ ಶುಭ ಕೋರಿದ್ರು. ಈ ವೇಳೆ ಮಾತನಾಡಿದ ಧರ್ಮಗುರು ಮುಫ್ತಿ ಫಹೀಮುದ್ದೀನ್, ಇಸ್ಲಾಂ ಧರ್ಮವು ಶಾಂತಿಯ ಸಂದೇಶವನ್ನ ಸಾರುತ್ತದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಪವಿತ್ರ ಗ್ರಂಥ ಕುರಾನಿನ ಮೂಲಕ ಇಸ್ಲಾಂ ಧರ್ಮವನ್ನ ಬೆಳೆಸಿದ್ರು. ಜಾತಿ, ಮತ, ಧರ್ಮಗಳನ್ನ ಬಿಟ್ಟು ಪರಸ್ಪರ ಪ್ರೀತಿ, ವಿಶ್ವಾಸದಿಂದ ಬದುಕಬೇಕೆಂದು ಕಲಿಸಿದ್ರು ಎಂದರು. ವೀರಪ್ರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಂತಾಮಣಿ ನಗರದಲ್ಲಿ ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆ ಪ್ರತೀಕವಾದ ರಂಜಾನ್ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ ಉತ್ತಮ ಮಳೆಯಾಗಿ ಒಳ್ಳೆಯ ಬೆಳೆಯಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಸಾಮೂಹಿಕ ಪ್ರಾರ್ಥನೆ ಮಾಡಿದರು. ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಹೊಸ ಉಡುಪುಗಳನ್ನು ಧರಿಸಿ ಚಿಂತಾಮಣಿ ನಗರದ ಆಜಾದ್ ಚೌಕಾದ ಜಾಮಿಯಾ ಮಸೀದಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಹೊರಟು ನಗರದ ಮುಖ್ಯ ರಸ್ತೆಗಳಲ್ಲಿ ಶಾಂತಿಯುತವಾಗಿ ಬೃಹತ್ ಮೆರವಣಿಗೆಯ ಮೂಲಕ ಬಾಗೇಪಲ್ಲಿ ವೃತ್ತ ಹಾಗೂ ಕೋಲಾರ ಕ್ರಾಸ್ನಲ್ಲಿರುವ ಈದ್ಗಾ ಮೈದಾನಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಗರದ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಮೌಲಾನಾ ಸೈಯದ್ ರಫೀಕ್ ಅಹಮದ್ ರಜ್ವಿ ಅವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ಮೋಸ, ದೌರ್ಜನ್ಯ, ಕೆಟ್ಟ ಕೆಲಸಗಳನ್ನು ಮಾಡುವುದನ್ನು ಇಸ್ಲಾಂ ಧರ್ಮ ಒಪ್ಪುವುದಿಲ್ಲ ಎಂದರು. ಇನ್ನು ಈದ್ಗಾ ಮೈದಾನದಲ್ಲಿ ನಡೆದ ರಂಜಾನ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆ ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮುನ್ಸ್ಟಾರ್ ಗೌಸ್ ಪಾಷಾ, ಉಪಾಧ್ಯಕ್ಷ ಸಮೀಉಲ್ಲಾ, ಕಾರ್ಯದರ್ಶಿ ಇನಾಯತುಲ್ಲಾ, ಶರೀಫ್ ಖಜಾಂಚಿ, ಮುಜೀರ್ ಅಹಮದ್, ಶೇಖ್ ಸಾದಿಕ್ ರಾಜ್ವಿ ಸೇರಿದಂತೆ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು. ಬಿ ದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ನಾಮಪತ್ರ ಸಲ್ಲಿಕೆ ದಿನ ಡಾಕ್ಟರ್ ಕೆ ಸುಧಾಕರ್ ಕಣ್ಣೀರು ಹಾಕಿ ಜನರ ಸಿಂಪತಿ ಪಡೆಯೋಕೆ ಆಡಿದ ನಾಟಕ. ಜನರ ಕಷ್ಟಗಳಿಗೆ ನಿಜವಾಗ್ಲೂ ಸ್ಪಂದಿಸಿದ್ರೆ ಮಾತ್ರ ಆ ಭಾವನೆ ಮೂಡುತ್ತಿತ್ತೋ ಏನೋ. ಜನರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈಗ ನಾನು ಸೋತೆ, ವನವಾಸ ಅನುಭವಿಸಿದೆ ಅಂದ್ರೆ ಜನರು ನಂಬೋದಿಲ್ಲ ಎಂದು ಶಾಸಕ ಪ್ರದೀಪ್ ಈಶ್ವರ್ ಸುಧಾಕರ್ ಕಣ್ಣೀರಿಗೆ ತಣ್ಣೀರು ಹಾಕುವ ಮಾತುಗಳನ್ನ ಆಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ದಿನ ಬಹಿರಂಗ ಸಭೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಮುಂದೆ ಕಣ್ಣೀರ್ ಹಾಕಿದ ಡಾಕ್ಟರ್ ಕೆ ಸುಧಾಕರ್ ಘಟನೆಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಪ್ರದೀಪ್ ಈಶ್ವರ್, ಅದೊಂದು ಹೈ ಡ್ರಾಮಾ, ಸಿಂಪತಿ ಕ್ರಿಯೇಟ್ ಮಾಡಿಕೊಳ್ಳೋಕೆ ಆಡಿದ ನಾಟಕ. ಪಾಪ ಅವರು ಅಳೋದು ನಿಲ್ಲಿಸಲಿ, ಮುಂದೆ ಇನ್ನೂ ಅಳೋದು ಜಾಸ್ತಿ ಇದೆ, ಆಗ ಕಣ್ಣೀರು ಬೇಕಾಗುತ್ತೆ. ಅಷ್ಟಕ್ಕೂ ಅವರು ಹಾಕಿದ ಕಣ್ಣೀರಿಗೆ ಜನರು ಕರಗಿ ಹೋಗೋಕೆ ಅವರು ಜನರಿಗಾಗಿ ಮಾಡಿದ ಕೆಲಸಗಳೇನು? ಕೈಕೊಟ್ಟು ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ, ಪ್ರತಿಯೊಬ್ಬರ ವೈಯಕ್ತಿಕ ಬದುಕಿಗೆ ಸ್ಪಂದಿಸಿದ್ದಾರಾ? ಕಷ್ಟ ಸುಖ ಕೇಳಿದ್ದಾರಾ? ಯಾವಾಗಲೂ ಹೈಫೈ ಜೀವನ ಮಾಡಿಕೊಂಡು ಈಗ ನಾಟಕ ಆಡಿದ್ರೆ ಗೆದ್ದು ಬಿಡ್ತಾರಾ ಅಂತ ಲೇವಡಿ ಮಾಡಿದ್ರು. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಮೇಲೆ ಯಾವಾಗ ಸಿಂಪತಿ ಬರುತ್ತೆ? ನೀವು ಇನ್ನೊಬ್ಬರ ಕಷ್ಟ ಸುಖ ಪರ್ಸ್ನಲ್ ಆಗಿ ಕೇಳಿ, ಅವ್ರ ಕಷ್ಟ ಸುಖಕ್ಕೆ ಭಾಗಿಯಾದಾಗ ಸಿಂಪತಿ ಬರುತ್ತೆ. ಶೇಕ್ ಹ್ಯಾಂಡ್ ಕೊಟ್ಟಿರಲ್ಲ, ಮಾತಾಡಿರಲ್ಲ, ಹೆಂಗಿದ್ದೀರಣ ಅಂತ ಕೇಳಿರಲ್ಲ. ಸರ್, ಕಣ್ಣೀರು ಹಾಕಿದಾಗ ಸಿಂಪತಿ ಬರೋದು ನೀವು ಎದುರುಗಡೆ ಇರೋರಿಗೆ ಏನಾದರೂ ಮಾಡಿದಾಗ, ಅವ್ರಿಗೆ ಪರ್ಸ್ನಲ್ ಆಗಿ ಸಹಾಯ ಮಾಡಿದಾಗ ಸಿಂಪತಿ ಎಲ್ಲ ಇದಾಗಲ್ಲ. ಬಟ್ ಇಲ್ಲ, ಅವರು ದಯವಿಟ್ಟು ಅವರು ಡಾಕ್ಟರ್ ಕೆ ಸುಧಾಕರ್ ಅವ್ರು ಅಳೋದು ನಿಲ್ಲಿಸಬೇಕು. ಯಾಕೆಂದರೆ ಇನ್ನೂ ರಾಜಕೀಯದಲ್ಲಿ ಅವ್ರು 15 ವರ್ಷ ಅಳಬೇಕಾಗುತ್ತೆ. ಕಣ್ಣೀರು ವೇಸ್ಟ್ ಮಾಡಬೇಡಿ ಸರ್. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಂಜಾನ್ ಹಬ್ಬವು ಸಹಬಾಳ್ವೆ ಮತ್ತು ಸೌಹಾರ್ದತೆಯ ಸಾಂಕೇತಿಕ ಹಬ್ಬ. ಯಾವುದೇ ಜಾತಿ ಧರ್ಮಗಳ ಜನರ ನಡುವೆ ಪರಸ್ಪರ ಗೌರವ, ನಂಬಿಕೆಗಳು ಮುಖ್ಯ. ಪರಸ್ಪರ ಸಾಮರಸ್ಯದ ವಾತಾವರಣ ಸಮಾಜದ ವಿವಿಧ ಜಾತಿ ಧರ್ಮದ ಜನರ ನಡುವೆ ಇರಬೇಕಾಗಿದೆ ಎಂದು ಮೌಲಾನಾ ಅಶ್ರಫ್ ಅಲಿ ಕರೆ ನೀಡಿದರು. ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪವಿರುವ ಉಡುಮಲೋಡು ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ವೇಳೆ ಮೌಲಾನಾ ಅಶ್ರಫ್ ಅಲಿ ಮಾತನಾಡಿ, ರಂಜಾನ್ ತಿಂಗಳ ಉಪವಾಸದ ಪ್ರತ್ಯೇಕತೆಯನ್ನು ವಿವರಿಸಿ, ರಂಜಾನ್ ತಿಂಗಳಲ್ಲಿ ದೇವರ ಪ್ರಾರ್ಥನೆ ಮಾಡುವುದರ ಜೊತೆಗೆ ವರ್ಷದ ಪೂರ್ತಿ ದೇವರಲ್ಲಿ ನಂಬಿಕೆ ಇಟ್ಟು ಜನ ಸುಖ ಶಾಂತಿಗಾಗಿ ಆ ದೇವರಲ್ಲಿ ಪ್ರಾರ್ಥಿಸಬೇಕು ಎಂದರು. ಮುಸಲ್ಮಾನ ಸಹೋದರರಿಗೆ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ. ಎಲ್ಲರಿಗೂ ಕೂಡ
ಅಲ್ಲ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಸಮೃದ್ಧಿಯನ್ನು ಕೊಟ್ಟು ಶಾಂತಿ ಏನು ಕೊಟ್ಟು ಕಾಪಾಡಿ ಅಂತ ಒಂದು ಅಲ್ಲಾನಲ್ಲಿ ಬೇಡ್ತಾರೆ. ಈ ಸಂದರ್ಭದಲ್ಲಿ ಪುಟ್ಟ ಮಕ್ಕಳು ವಿವಿಧ ಉಡುಪುಗಳನ್ನು ಧರಿಸಿ ಪರಸ್ಪರ ಮಿಲನ ಆಕರ್ಷಣೀಯವಾಗಿತ್ತು. ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಪರಸ್ಪರ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹಂಚಿಕೊಂಡರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಪವಿತ್ರ ಹಬ್ಬ ರಂಜಾನ್ ಅನ್ನು ಚೇಳೂರು ತಾಲೂಕಿನಲ್ಲಿ ಮುಸ್ಲಿಂ ಬಾಂಧವರು ಇಂದು ಸಡಗರ ಸಂಭ್ರಮದಿಂದ ಆಚರಿಸಿದರು. ಮುಸ್ಲಿಂ ಬಾಂಧವರು ಪರಸ್ಪರ ಅಪ್ಪಿಕೊಂಡು ಶುಭಾಶಯಗಳನ್ನು ಕೋರಿದ್ರು. ಬೆಳಗ್ಗೆ ಈದ್ಗಾ ಮೈದಾನದಲ್ಲಿ ಸ್ವಚ್ಛತೆ ಮಾಡಿ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಮುಸ್ಲಿಂ ಕುಲಬಂಧವರು ಜಾಮಿಯಾ ಮಸೀದಿಗೆ ತೆರಳಿ ಮಸೀದಿಯಿಂದ ಮೆರವಣಿಗೆಯಲ್ಲಿ ಬಂದು ಎಂಜಿ ಸರ್ಕಲ್ನಿಂದ ಬಾಗೇಪಲ್ಲಿ ರಸ್ತೆಯ ಮೂಲಕ ಈದ್ಗಾ ಮೈದಾನದಲ್ಲಿ ದಾನ ಧರ್ಮಗಳ ಶಾಂತಿ ಸೌಹಾರ್ದದ ಸಂದೇಶ ಸಾರುವ ರಂಜಾನ್ ಹಬ್ಬದ ಕುರಿತು ಧರ್ಮಗುರುಗಳ ಉಪನ್ಯಾಸ ನೀಡಿದರು. ನಾರೇಮದ್ದೇಪಲ್ಲಿ, ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಮುಸ್ಲಿಂ ಬಾಂಧವರು ಸಂಭ್ರಮ ಸಡಗರದಿಂದ ಆಚರಿಸಿದರು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆರೆವರಗೇರಹಳ್ಳಿ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ಸರಿಸುಮಾರು 3 ಗಂಟೆಯ ವೇಳೆ ಗ್ರಾಮಸ್ಥನಾದ ಹರೀಶ್ ಎಂಬಾತ ಹಸು ಮೇಯಿಸುತ್ತಿದ್ದ ವೇಳೆ ತೋಟದ ತೆಂಗಿನ ಮರ ಒಂದರಿಂದ ಚಿರತೆ ಕೆಳಗೆ ಇಳಿಯುತ್ತಿದ್ದನ್ನ ಗಮನಿಸಿ ಹರೀಶ್ ಗ್ರಾಮಸ್ಥರುಗಳಿಗೆ ವಿಷಯ ಮುಟ್ಟಿಸಿದ್ದಾನೆ. ಕೂಡಲೇ ಸ್ಥಳಕ್ಕೆ ಜನ ಜಮಾವಣೆಗೊಂಡಿದ್ದನ್ನು ಕಂಡು ಚಿರತೆ ಅಡ್ಡದಿಡ್ಡಿ ಓಡಲಾರಂಭಿಸಿದೆ. ಅಲ್ಲೇ ಜಮಾವಣೆಗೊಂಡಿದ್ದ ಗ್ರಾಮಸ್ಥರು ಚಿರತೆಯನ್ನು ತೋಟ ತುಡಿಕೆಗಳ ನಡುವೆ ಹಿಂಬಾಲಿಸಿದ್ದಾರೆ. ತಕ್ಷಣ ಚಿರತೆ ಮತ್ತೊಂದು 60 ರಿಂದ 70 ಅಡಿ ತೆಂಗಿನ ಮರವನ್ನ ಹೇರಿ ಕುಳಿತಿದ್ದು, ಕೂಡಲೇ ಗ್ರಾಮಸ್ಥರೊಬ್ಬರು ಅರಣ್ಯ ಇಲಾಖೆಗೆ ದೂರವಾಣಿ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. ವಿಷಯ ಮುಟ್ಟಿಸಿದ ಕೆಲವೇ ಗಂಟೆಗಳಲ್ಲಿ ಇಬ್ಬರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮೇಲಾಧಿಕಾರಿಗಳಿಗೆ ಚಿರತೆ ಇರುವ ಬಗ್ಗೆ ಈಗಾಗಲೇ ವಿಷಯ ಮುಟ್ಟಿಸಿದ್ದು, ಅಧಿಕಾರಿಗಳು ಸಹ ಸ್ಥಳಕ್ಕೆ ಆಗಮಿಸಿದ್ದಾರೆ. ಒಟ್ಟಾರೆ ಈ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವುದನ್ನ ಕಂಡು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇಸ್ಲಾಂ ಧರ್ಮೀಯರ ಪವಿತ್ರ ಹಬ್ಬ ರಂಜಾನ್ ಹಬ್ಬ ಶ್ರದ್ಧಾ ಭಕ್ತಿಯಿಂದ ಆಚರಣೆ. ಈದ್ಗಾ ಮೈದಾನ ಮತ್ತು ಖಬ್ರಸ್ಥಾನಕ್ಕೆ ಜಮೀನು ಮಂಜೂರು ಮಾಡೋದಾಗಿ ಶಾಸಕ ಪ್ರದೀಪ್ ಈಶ್ವರ್ ಭರವಸೆ. ಡಿಕೆ ಶಿವಕುಮಾರ್ ಒಕ್ಕಲಿಗ ನಾಯಕರಲ್ಲ, ಕುಕ್ಕರ್ ಬಾಂಬ್ ಹಾಕಿದವರನ್ನ ಬ್ರದರ್ ಎಂದವರು ಒಕ್ಕಲಿಗ ನಾಯಕರಾಗಲು ಹೇಗೆ ಸಾಧ್ಯ? ಆರ್ ಅಶೋಕ್ ವ್ಯಂಗ್ಯ.
ಪಕ್ಷ ಚಟುವಟಿಕೆಯಿಂದ ತಟಸ್ಥಗೊಂಡಿದ್ದ ವಿನಯ್ ಶ್ಯಾಮ್ ಬೆಂಬಲ ಪಡೆಯಲು ಇಂದು ವಿನಯ್ ಶ್ಯಾಮ್ ಮನೆಗೆ ದಿಢೀರ್ ಭೇಟಿ ಕೊಟ್ಟ ರಕ್ಷಾರಾಮಯ್ಯ. ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಮುಂದುವರೆದ ಬಣ ರಾಜಕೀಯ. ರಾಜೀವ್ ಗೌಡ ಹಾಗೂ ಪುಟ್ಟು ಆಂಜಿನಪ್ಪ ಬಣ ಒಗ್ಗೂಡಿಸುವಿಕೆ ಯತ್ನ ವಿಫಲ. ಹೈಕಮಾಂಡ್ಗೂ ಜಗ್ಗದ ರಾಜೀವ್ ಗೌಡ. ಮತದಾರರಿಂದ ಉತ್ತಮ ಸ್ಪಂದನೆ. ಚುನಾವಣೆ ಮುಗಿದ ಮೇಲೂ ಜನರೊಂದಿಗಿರುತ್ತೇನೆ. ಮನೆ ಮನೆ ಪ್ರಚಾರದ ವೇಳೆ ಡಾಕ್ಟರ್ ಪ್ರೀತಿ ಸುಧಾಕರ್ ಹೇಳಿಕೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.